ಆ ಥರದ್ದು ಒಂದು ಇದನ್ನು ಈ ಪಕ್ಷ ಚುನಾವಣೆ ಆಗ್ತಾ ಇರೋದು ಕೇವಲ ಅಭಿವೃದ್ಧಿಗೋಸ್ಕರ ಅಲ್ಲ, ಎರಡು ಪಕ್ಷದ ಎರಡು ತತ್ವ ಮತ್ತು ಸಿದ್ಧಾಂತದ ಮೇಲೆ. ನಮ್ಮ ಜಾತ್ಯತೀತ ಪಕ್ಷ, ಇನ್ನೊಂದು ಜಾತಿಯನ್ನು ಹೊಂದ್ಕೊಂಡಿರ್ತಕ್ಕಂಥ ಪಕ್ಷ. ಅವ್ರು ಯಾವಾಗಲೂ ಕೂಡ ಭೇದ ಭಾವ ಅದನ್ನೇ ನೋಡ್ತಾರೆ, ಇನ್ನೊಬ್ರು ದ್ವೇಷ ಮಾಡೋದನ್ನು ಕಲಿಸ್ತಾರೆ. ಮತ್ತು ನಾವು ಎಲ್ಲರಿಗೂ ಒಗ್ಗೂಡಿಸಿ ನಾವು ಪ್ರೀತಿ ವಿಶ್ವಾಸದಿಂದ ಒಳ್ಳೆ ಸಾಮರಸ್ಯದಿಂದ ಬಾಳಿಸಲಿ ಅಂತ ಹೇಳ್ತಾ ಇದ್ದೀವಿ. ಅದನ್ನ 13 ಜನ ಹಾಕಿದ್ದಾರೆ, ಎಲ್ಲರೂ ಮೈನಾರಿಟಿ ವೋಟ್ ಡಿವೈಡ್ ಆಗುತ್ತೆ ಮೇಡಮ್? ಇಲ್ಲ, ಅವರೆಲ್ಲ ಬೆಂಬಲ ಮಾಡ್ತಾ ಇದ್ದಾರೆ. ಕೆಲವರು 13 ಜನರಲ್ಲಿ ಎಲ್ಲರೂ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು, ಮಲ್ಲಿಕಾರ್ಜುನ್ ಅವರು ಈ ಜಿಲ್ಲೆಯ ಜಿಲ್ಲಾ ಮಂತ್ರಿ ಅವರು ಈ ಕ್ಷೇತ್ರದ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಿರೋರು. ಮಾಧ್ಯಮದ ಮಿತ್ರರಿಗೆ ಎಲ್ಲ ಗೊತ್ತು, ಅದು ಎಲ್ಲರೂ ಕೂಡ ಬೆಂಬಲ ಮಾಡ್ತಾರೆ. ಅದಕ್ಕಿಂತ ಮೇಲಾಗಿ ಇಲ್ಲಿ ಇರ್ತಕ್ಕಂಥ ಮತದಾರ ಬಾಂಧವರು ಕಾಂಗ್ರೆಸ್ ಪಕ್ಷವನ್ನು ನಮಗೆ ಬೇಕು, ನಮ್ಮ ಈ ಕ್ಷೇತ್ರನ ಉಳಿಸ್ಕೋಬೇಕು ಅಂತ ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಅದನ್ನೇ ಹೇಳೋದು ಅಂತಲ್ಲ. ಗ್ಯಾರಂಟಿ ಯಾಕೆ ಕೊಟ್ಟಿದ್ದೀವಿ? ಕೇವಲ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳ ಆರ್ಥಿಕ ಸುಧಾರಣೆನೂ ಆಗುತ್ತೆ. ಈ 2,000 ಅದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಅದೆಲ್ಲ ಸೇರಿದು 8-10 ಸಾವಿರ ಆ ಗಂಡು ಮಕ್ಕಳಿಗೆ ಕೇಳಬೇಕಿತ್ತು, ಆ ಮನೇಲಿ ಇರ್ತಕ್ಕಂಥ ನಮ್ಮ ಯಜಮಾನರುಗಳಿಗೆ ಕೇಳಬೇಕಿತ್ತು. ಹಾಗಾಗಿ ಇದರ ಆರ್ಥಿಕ ಸಬಲೀಕರಣ ಗಂಡ ಹೆಂಡತಿ ಇಬ್ಬರಿಗೂ ಆಗಿರ್ತಕ್ಕಂಥದ್ದು. ಈಗ ಇನ್ನೊಬ್ರು ಯಾರಿಗಾದ್ರೂ ಈಗ ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ. ಕರೆಂಟ್ ಬಿಲ್ ಕಟ್ಟದೇ ಇದ್ದಿದ್ರೆ ಕಟ್ ಮಾಡಕ್ಕೆ ಬಂದಾಗ ಯಾವ ಥರ ಅವಮಾನ ಆಗ್ತಿತ್ತು. ಅದು ಅವಮಾನ ಅಂದರೆ ಪಕ್ಕದ ಮನೆಯವಳಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ನಾನು ದುಡ್ಡು ಕಟ್ಟಲಿಲ್ಲ ಅಂತ ಕಟ್ ಮಾಡ್ತಾರೆ. ಆ ಅವಮಾನದಿಂದ ನಮಗೆ ಈಗ ಅದನ್ನು ಭಾರವನ್ನು ತೆಗೆದು ಹಾಕಿದ್ದಾರೆ ನಮ್ಮ ಪಕ್ಷದವರು, ನಮ್ಮ ಸರ್ಕಾರದವರು. ಅಂದರೆ ಇದಕ್ಕೆ ಆದ ಒಂದು ಲಾಜಿಕ್ ಇದೆ. ಗ್ಯಾರಂಟಿ ಕಮಿಟಿ ನಾವು ಮತವನ್ನು ಸೆಳೆಯೋದು ಮಾತ್ರ ಮಾಡಿಲ್ಲ. ಕರೋನಾದಲ್ಲಿ ಜನ ತತ್ತರಿಸಿ ಹೋಗಿದ್ರು, ಸಾಮಾಜಿಕ ಸ್ಥಿತಿ ಪಾತಾಳಕ್ಕೆ ಹೋಗಿತ್ತು, ಆರ್ಥಿಕ ಸ್ಥಿತಿ ಪಾತಾಳಕ್ಕೆ ಹೋಗಿತ್ತು. ಅವ್ರನ್ನ ಮತ್ತೆ ಹೇಳಬೇಕು ಅಂತ ಹೇಳಿ ಒಂದು ಟೋಕನ್ ಗ್ರಾಂಟ್ ಆಗಿ ಕೊಟ್ಟರು. ಇದನ್ನ ಬೇರೆ ಬೇರೆ ಪಕ್ಷದವರು ರಾಜಕೀಯ ಬಣ್ಣವನ್ನು ಕೊಟ್ಟು ನಾವು ಹೆಣ್ಮಕ್ಳಿಗೆ ಲಂಚ ಕೊಡ್ತಾ ಇದ್ವಿ, ಶಕ್ತಿ ಕೊಟ್ಟು ದಾರಿ ತಪ್ಪಿಸ್ತಾ ಇದ್ವಿ. ನಮ್ಮ ಸಮಾಜ ಸುಭದ್ರವಾದ ಸಮಾಜ, ಹೆಣ್ಮಕ್ಳು ಎಲ್ಲೂ ದಾರಿ ತಪ್ಪು ಹೋಗಲ್ಲ. ನಮ್ಮ ಸಮಾಜದಲ್ಲಿ ಹಿರಿಯರು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಬೆಳೆಸ್ತಾ ಇದ್ದಾರೆ. ಹೆಣ್ಮಕ್ಳು ಎಂದೂ ಕೂಡ ಒಂದು ನೈತಿಕವಾಗಿ ಹೊಣೆ ಹೊತ್ಕೊಂಡು ಜೀವನನ ಸಾಗಿಸೋರು. ಅವರು ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಬೇಡಿಗೆಯನ್ನ ಮರೆಯಲ್ಲ. ಅವರೆಲ್ಲರೂ ಕೂಡ 100ಕ್ಕೆ 100 ಕಾಂಗ್ರೆಸ್ ಮತವನ್ನು ಹಾಕಿ ಗೆಲ್ಸ್ತಾರೆ. ಈ ಮಾಧ್ಯಮದ ಮೂಲಕ ನಾನು ಕೂಡ ತಮ್ಮೆಲ್ಲ ಯುವಕರಿಗೆ, ನಮ್ಮ ಮಹಿಳೆಯರಿಗೆ, ಹಿರಿಯರಿಗೆ ಎಲ್ಲರಿಗೂ ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ. ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ರೆ ಮಾತ್ರ ನಾವು ನಮ್ಮ ಮಕ್ಕಳಿಗೆ ಬೆಳಗ್ಗೆ ಏನು ಮನೆ ಬಿಟ್ಟು ಹೋಗ್ತಾರೆ, ಶಾಲೆಗಳಿಗೆ ಏನು ಮಕ್ಕಳು ಹೋಗ್ತಾರೆ, ಬರೋ ಹಾಗೆ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ದಾರಿಯಲ್ಲಿ ಇವತ್ತೇನು ಬಹಳ ಭಯದ ವಾತಾವರಣ ರಾಷ್ಟ್ರದಲ್ಲಿ ಆಗ್ತಾ ಇದೆ. ರಾಜ್ಯದಲ್ಲಿ ಬಹಳ ಶಾಂತಿಯಿಂದ ಇದ್ದೀವಿ, ನಾವು ನೆಮ್ಮದಿಯಿಂದ ಅದನ್ನೇ ಕಾಪಾಡ್ಕೊಂಡು ಹೋಗಬೇಕು. ಮತ್ತು ಈ ಮಲ್ಲಣ್ಣ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾಮಗಾರಿಗಳನ್ನು ಎಲ್ಲ ವರ್ಗದವ್ರಿಗೆ ಕೊಟ್ಟಿದ್ದಾರೆ ನೋಡಿ. ಕ್ಯಾಬಿನೆಟಲ್ಲಿ ಎಲ್ಲ ವರ್ಗದವರಿಗೆ ಒಂದು ಸೈಟ್ ತಗೋಬೇಕು ಅಂತಂದರೆ ಕೋಟ್ಯಾಂತರ ರೂಪಾಯಿ ಬೆಲೆ. ಆದರೂ ಕೂಡ ಅವರು ಸರ್ಕಾರದಲ್ಲಿ ಒತ್ತಡ ಹಾಕಿ ಕೇವಲ ಒಂದು 12-15 ಲಕ್ಷಕ್ಕೆ 2-3 ಕೋಟಿಯ ಬೆಲೆ ಬಾಳುವ ಒಂದು CA ಸೈಟ್ಗಳನ್ನು 12-15 ಲಕ್ಷಕ್ಕೆ ಕೊಡಿಸ್ತಾರೆ ಅಂತಂದರೆ ಅದು ಯಾಕೆ ಕೊಡಿಸ್ತಾರೆ? ಅವರು ಆ ಜನನೂ ಕೂಡ ಆರ್ಥಿಕವಾಗಿ ಮುಂದೆ ಬರಲಿ, ಅವರು ಕೂಡ ಒಳ್ಳೆ ಜೀವನವನ್ನು ಸಾಗಲಿ ಅಂತ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಯೋಚನೆ ಮಾಡಿ ಸಮರ್ಥ ಚಾಮರು ಶಿವಶಂಕರಪ್ಪನವರಿಗೆ ಮತವನ್ನು ಕೊಡಬೇಕು, ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಲ್ಪಾಡ್ ಮಾತಿಂದ ಎಲ್ಲೋ ಸ್ವಲ್ಪ ಜನ ಬೇಸರವಾಗಿದ್ದಾರೆ. ಯಾಕಂದರೆ ಗಡ್ಡ ಬಿಟ್ಟಿರೋದು ಮೌಲ್ವಿನ ಅಂತ ಮಾತಾಡಿರೋದ್ರಲ್ಲಿ ಆ ಥರಲ್ಲಿ ಅದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಲ್ಪಾಡ್ ಹೇಳಿರ್ತಕ್ಕಂಥ ಮಾತು ಆ ಥರ ಬೇರೆ ತೀರಿಸ್ಬಾರ್ದು ನಾವು. ಈಗ ನೋಡಿ, ನರೇಂದ್ರ ಮೋದಿನೂ ಗಡ್ಡ ಬಿಟ್ಟಿದ್ದಾರೆ ಅಲ್ವಾ? ಅಲ್ಲಲ್ಲ ಹೇಳಿದ್ ನಾನು, ನರೇಂದ್ರ ಮೋದಿನೂ ಬಡ್ಡಿ. ಈಗ ಯಾರು ಎಲ್ಲದು ಹೋದ ತಕ್ಷಣ ಅವ್ರಿಗೆ ಮುಸ್ಲಿಂ ಅಂತ ಹೇಳಕ್ಕೆ ಸಾಧ್ಯನಾ? ಅವ್ರು ಯಾರಂತಾನೆ ಗೊತ್ತಾಗುತ್ತೆ. ಕೆಲವರು ಟೋಪಿ ಹಾಕಲ್ಲ, ಕೆಲವರು ಗಡ್ಡಗಳನ್ನು ಬಿಡಲ್ಲ. ಬಹಳ ಜನ ಈ ಸಭೆಯಲ್ಲೇ ನೋಡಿದ್ರಿ ನೀವು. ಮುಸಲ್ಮಾನರು ಇಟ್ ಈಸ್ ಬೈ ಹಾರ್ಟ್, ಬೈ ಫೇತ್, ನಾಟ್ ಬೈ ಎನಿ ಪ್ರಾಕ್ಟೀಸ್. ಅದು ನಮ್ಮ ಈಗ ನಿಮ್ಗೆ ಗೊತ್ತು, ನರೇಂದ್ರ ಮೋದಿ ಒಂದ್ ಕಡೆ ಹೇಳಿದ್ರು ಪ್ರಚಾರದಲ್ಲಿ. ಮಾತಾಡೋದಲ್ಲ, ಈಗ ಇಫ್ತಿಖಾರ್ ಅಹಮದ್ ಅಂದ್ರೆ ನಿಮ್ಗೆ ಗೊತ್ತು, ಅವರೆಲ್ಲ ಯಾವ ಥರ ವ್ಯಕ್ತಿ ಅಂತ ಹೇಳಿ ಅಂಥವ್ರ ಬಗ್ಗೆ ಗೊತ್ತಾಗಿ ಅವರು ನಲ್ಪಾಡ್ ಅವರು ಆ ಥರ ಮಾತಾಡಿದ್ದಾರೆ ಅಂದಮೇಲೆ ಎಲ್ರಿಗೂ ಒಂದು ಧಕ್ಕೆ ಥರ ಮಾತಾಡಿದ್ದಾರೆ ಅಂದರೆ ಇದಕ್ಕೆ ಏನು ಹೇಳ್ತೀರಾ ಮೇಡಮ್? ಅಲ್ಲ, ಧಕ್ಕೆ ಥರ ಹಾಗೆ ಅವರು ಮಾತಾಡಬಾರ್ದು. ಇಮ್ರಾನ್ ಮಕ್ಸೂದ್ ಸಾಬ್ ಆಗಲಿ ಅವರೆಲ್ಲ ಮಾತಾಡಿ, ಮುಜಾಮಿಲ್ ಹಜರತ್ ಆಗಲಿ ಅವ್ರು ಮಾತಾಡಿದ ತಕ್ಷಣ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು ಇವ್ರು ಯಾವ ಥರ ವ್ಯಕ್ತಿಗಳು ಅಂತೇಳಿ. ಆ ಥರ ವ್ಯಕ್ತಿ ಮೇಲೆ ಮಾತಾಡಿದರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇ ಈ ಥರ ಮಾತಾಡಿದ್ರೆ ಧಕ್ಕೆ ಬರಲ್ವಾ? ಅಲ್ಲ, ಅವರು ಯಾವ ಧಾಟಿಯಲ್ಲಿ ಯಾರಿಗೆ ಹೇಳಿದ್ದಾರೆ ಅಂದರೆ ಅವ್ರು ಸಿಕ್ಕಾಗ ಅವ್ರನ್ನ ಕೇಳಿ. ನಾನೊಂದು ಹೇಳೋದೇನೆಂದರೆ, ಈಗ ನೇರವಾಗಿ ಒಂದು ಪಕ್ಷ ನಮ್ಮ ಸೋದರ ಅವನು ಹೇಳಿದ್ದಾನೆ ಅಂತ ಇವು ಬೇಜಾರಾಗ್ತಾರಲ್ಲ. ಈ ದೇಶದ ಪ್ರಧಾನಿ ಮಂತ್ರಿ
ಅವನು ಟೋಪಿ ಹಾಕೊಂಡು ಬಂದವರು, ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ BJPಯ ಶಾಸಕ ಆ ಬುರ್ಕ ಹಾಕೊಂಡು ಬಂದವರು ಹೆಣ್ಮಕ್ಳು ಬಂದ ತಕ್ಷಣ ನಮ್ಮ ರೂಮಲ್ಲಿ ಹೊರಗೆ ಸೇರಿಸ್ಕೋಬೇಡ್ರಿ, ಇಲ್ಲಿ ದಾಡಿ ಬಿಟ್ಕೊಂಡು ಬಂದವರು ಎಲ್ಲ ಹೊರಗೆ ಕಳಿಸ್ರಿ, ಅವ್ರ ದಾರಿ ಬೋಡಿಸ್ರಿ ಅಂತ ಹೇಳಿದ್ರಿ. ಆವಾಗ ನಮ್ಮ ಜನರಿಗೆ ಆಕ್ರೋಶ ಬರಲ್ವಾ? ಅದು ಆಕ್ರೋಶ ಬರೋದು ಮಾತಲ್ವಾ? ಇವ್ರು ಬಂದಾಗ ಅವ್ರನ್ನ ಕೇಳಿ, ಅವನು ಬೇರೆ ಧಾಟಿಯಲ್ಲಿ ಇದ್ದಾನೆ, ಅವ್ರೇನು ದ್ವೇಷದಿಂದ ಹೇಳಿಲ್ಲ, ಅವನು ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಆ ಧಾಟಿಯಲ್ಲಿ ಅವನು ಹೇಳಿದಾನೆ ವಿನ ಬೇರೆ ಯಾವುದು ಧಾಟಿಯಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಅದರ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ.